ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ವಾಟ್ಸಪ್ನಲ್ಲಿ 2 ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಆ ಒಂದು ಅಪ್ಡೇಟ್ ಮುಖಾಂತರ ನೀವು ಏನೇನು ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ತಿಳಿಸುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿಮಗೆ ವಾಟ್ಸಪ್ನಲ್ಲಿ ನಿಮಗೆ 2 ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಒಂದು ಅಪ್ಡೇಟ್ ಬಂದು ನಿಮಗೆ ಬ್ಲಾಕ್ ಮಾಡೋದು, ಹಾಗೆ ಇನ್ನೊಂದು ಬಂದು ಸ್ನೇಹಿತರೆ ನಿಮಗೆ ವಾಟ್ಸಪ್ ಸ್ಟೇಟಸಲ್ಲಿ ನೀವು ಮುಂದೆ ವಾಯ್ಸ್ ರೆಕಾರ್ಡಿಂಗನ್ನು ನೀವು ಕಳಿಸ್ಬೋದು ಸ್ನೇಹಿತರೆ. ಅದನ್ನು ಹೇಗೆ ಕಳಿಸೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಏನು ಸ್ನೇಹಿತರೆ, ನೀವು ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ ಸ್ನೇಹಿತರೆ. ನಿಮಗೆ ಫಸ್ಟ್ ಅಪ್ಡೇಟ್ ಬಂದು ಇಲ್ಲಿ ನೋಡ್ತಿರ್ಬೋದು ಸ್ಟೇಟಸ್ನಲ್ಲಿ ಸ್ನೇಹಿತರೆ. ಈ ಸ್ಟೇಟಸಲ್ಲಿ ನೀವು ಆಡಿಯೋ ನೀವು ಹೇಗೆ ನೀವು ಸ್ಟೇಟಸ್ ಆಗಿಡಬೇಕಾದ್ರೆ ಸ್ನೇಹಿತರೆ, ಜಸ್ಟ್ ನಿಮಗೆ ಸ್ಟೇಟಸಲ್ಲಿ ಬಂದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ ಸೆಂಡ್ ಆಪ್ಷನ್ ಅಂತ ನಿಮಗೆ ಮೈಕ್ ಅನ್ನೋದು ಬಂದಿರುತ್ತೆ. ನೀವು ಇಲ್ಲಿ ಈ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಕಾರ್ಡಿಂಗ್ ಮಾಡಿಸ್ತಾರೆ. ನೀವು ಮಾತನಾಡೋದು ಅದು ಸ್ಟೇಟಸ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ನೋಡ್ತಿರ್ಬೋದು. ಜಸ್ಟ್ ನೀವು ಈ ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ನಿಮಗೆ ರೆಕಾರ್ಡ್ ಆಗುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು. ನಂತರ ನೀವು ಆ ರೆಕಾರ್ಡಿಂಗ್ ಕೇಳ್ಬೋದು ಸ್ನೇಹಿತರೆ. ಜಸ್ಟ್ಗೆ ಈ ಥರ ರೆಕಾರ್ಡಿಂಗ್ ಕೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಗೆ ಇದನ್ನು ರೆಕಾರ್ಡ್ ಡಿಲೀಟ್ ಮಾಡಬೇಕಂದ್ರೆ ಪಕ್ಕದಲ್ಲಿ ಡಿಲೀಟ್ ಆಗ್ತಿರುತ್ತೆ. ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಸ್ಟೇಟಸ್ ಅದು ಹೋಗುತ್ತೆ. ಆವಾಗ ಎಲ್ಲರೂ ಆ ಒಂದು ರೆಕಾರ್ಡಿಂಗ್ ಕೇಳ್ಬೋದು ಸ್ನೇಹಿತರೆ. ವಾಟ್ಸಪ್ನಲ್ಲಿ ಹೊಸ ಅಪ್ಡೇಟ್ಸ್ ಇದ್ದರೆ ಇರ್ಬೋದು. ನೀವು ವಾಟ್ಸಪ್ನಲ್ಲಿ ಸ್ಟೇಟಸ್ನಲ್ಲಿ ನೀವು ಅದು ವಾಯ್ಸ್ ರೆಕಾರ್ಡ್ ಮಾಡಿ ನೀವು ಕಳಿಸ್ಬೋದು ಸ್ನೇಹಿತರೆ. ಹಾಗೆ ನಿಮಗೆ 2 ಅಪ್ಡೇಟ್ ಬಂದು ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ. 2 ಅಪ್ಡೇಟ್ ಬಂದು ಸ್ನೇಹಿತರೆ ನೋಡ್ತಿರ್ಬೋದು. ಇಲ್ಲಿ ಯಾರು ನೀವು ಬ್ಲಾಕ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ ಸ್ನೇಹಿತರೆ, ಅವರ ಒಂದು ಪ್ರೊಫೈಲ್ ತೆಗೆದು ನೀವು ಅಲ್ಲಿ ಹೋಗಿ ಬ್ಲಾಕ್ ಮಾಡ್ತೀರಿ ಸ್ನೇಹಿತರೆ. ನಿಮಗೆ ಈ ರೀತಿ ಫ್ಲಾಗ್ ಪ್ರೊಸೆಸ್ ಆಗ್ತದೆ ಸ್ನೇಹಿತರೆ. ಜಸ್ಟ್ ನಾನು ಹೇಳುವುದು ಟ್ರಿಕ್ಸ್ ಬೇಕಾದ್ರೆ ನೀವು ಸಿಂಪಲ್ ಆಗಿ ನೀವು ಬ್ಲಾಕ್ ಮಾಡ್ಬೋದು ಸ್ನೇಹಿತರೆ. ಹೇಗಾದ್ರೆ ಸ್ನೇಹಿತರೆ, ಜಸ್ಟ್ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ 3 ಡಾಟ್ ಕಾಣುತ್ತವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಲಾಕ್ ಅಂತ ಬರುತ್ತೆ ಸ್ನೇಹಿತರೆ. ಈ ಅಪ್ಡೇಟ್ ಅದು ಸ್ವಲ್ಪ ಮೊಬೈಲ್ಗೆ ಬಂದಿದ್ದಾವೆ, ಇನ್ನೂ ಸ್ವಲ್ಪ ಮೊಬೈಲ್ಗೆ ಬಂದಿಲ್ಲ. ಅದು ನಿಮಗೆ 1 ವೀಕ್ ಒಳಗೆ ನಿಮಗೆ ಬರ್ಬೋದು ಸ್ನೇಹಿತರೆ. ಅಪ್ಡೇಟ್ ಬರುತ್ತೆ. ಆ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಬ್ಲಾಕ್ ಅನ್ನೋ ಆಪ್ಷನ್ ಬರುತ್ತೆ. ಅದು ಕೂಡ ಬಂದಿಲ್ಲ ಸ್ನೇಹಿತರೆ. ಜಸ್ಟ್ ಈಗ 1 ವೀಕ್ದಲ್ಲಿ ಅದಕ್ಕೆ ಬರುತ್ತೆ. ಬೇರೆ ಬೇರೆ ಮೊಬೈಲ್ನಲ್ಲಿ ಈ ಒಂದು ಆಪ್ಷನ್ ಬಂದಿದೆ ಸ್ನೇಹಿತರೆ. ನೀವು ಯಾರನ್ನ ಬ್ಲಾಕ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ನಿಮಗೆ ಈ 4 ಆಪ್ಷನ್ ಅದರ ಕೆಳಗೆ ನಿಮಗೆ ಬ್ಲಾಕ್ ಆಗ್ತಿರುತ್ತೆ. ಅಲ್ಲೇ ನೀವು ಕ್ಲಿಕ್ ಮಾಡಿ ನೀವು ಬ್ಲಾಕ್ ಮಾಡ್ಕೋಬಹುದು. ಹಾಗೆ ನೀವು ಅನ್ಬ್ಲಾಕ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಅಲ್ಲೇ ಕ್ಲಿಕ್ ಮಾಡಿ ನೀವು ಇಲ್ಲೇ ಅನ್ಬ್ಲಾಕ್ ಅಂತ ಇರುತ್ತೆ. ಹಾಗೆ ನೀವು ಅನ್ಬ್ಲಾಕ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮಗೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ ಜಸ್ಟ್ ಅವರದ್ದು ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಸಿದ್ರೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನಾದ್ರು ರಿಯಾಕ್ಷನ್ ಕೊಡ್ತೀರಲ್ಲ, ಆವಾಗ ನಿಮಗೆ ವೈಬ್ರೇಷನ್ ಅನ್ನೋ ಆಗುತ್ತೆ ಸ್ನೇಹಿತರೆ. ನಿಮಗೆ ಇವತ್ತು ವಾಟ್ಸಪ್ ಅನ್ನೋದು ನೋಡ್ತಾ ಇರ್ಬೋದು. ಹೊಸ ಟ್ರೈ ಮಾಡಿ ನಿಮಗೆ ಮೊಬೈಲಲ್ಲಿ ವಾಟ್ಸಪ್ ಅನ್ನೋದು ಅಪ್ಡೇಟ್ ಆಗಿದ್ರೆ ನಿಮಗೆ ಈ ರೀತಿ ಫ್ಯೂಚರ್ ಬಂದಿದ್ರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಇಷ್ಟಪಡ್ತಾರೆ ಸ್ನೇಹಿತರೆ ಈ ಒಂದು ಫ್ಯೂಚರ್ಗಳು ನೋಡಿ. ಈ ರೀತಿ ಸ್ನೇಹಿತರೆ ನಿಮಗೆ ವಾಟ್ಸಪ್ನಲ್ಲಿ ನಿಮಗೆ ಹೊಸ ಅಪ್ಡೇಟ್ಗಳು ಬಂದಿದೆ. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಅಪ್ಡೇಟ್ ಬರ್ತಾವೆ ಸ್ನೇಹಿತರೆ. ಆ ಒಂದು ಅಪ್ಡೇಟ್ಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೆಯಬೇಡಿ. ಬಾಯ್, ಟೇಕ್ ಕೇರ್, ಜೈ ಕರ್ನಾಟಕ.